ಈಗ ಒಂದು ಮದುವೆ ಸೆಟ್ ಆಯ್ತು ಅಂತಂದ್ರೆ ಒಂದು 3-4 ತಿಂಗಳಿಂದ 6 ತಿಂಗಳಿಂದನೂ ಪ್ರಿಪರೇಷನ್ಸ್ ನಡೀತಾನೆ ಇರುತ್ತೆ. ಇವಾಗಿನ ಜನರೇಷನ್ ಅಂತೂ ಫೋಟೋ ಶೂಟ್ ಆಗಿರ್ಬೋದು, ಬೇರೆ ಬೇರೆ ಪ್ರಿಪರೇಷನ್ಸ್‌ಗಳಲ್ಲೇ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಅವರು ಡ್ರೆಸ್ಸಿಂಗ್ ಸೆನ್ಸು ಪ್ರತಿಯೊಂದು ಡಿಸೈಡ್ ಮಾಡ್ಕೊಂಡು ರೆಡಿ ಆಗ್ತಿರ್ತಾರೆ. ಬಟ್ ನಾನು ಒಂದು ಫ್ಯಾಮಿಲಿಗೆ ಹೋಗ್ತಿದ್ದೀನಿ ಅಂತಂದಾಗ ಪೇರೆಂಟ್ಸು ಮಕ್ಕಳನ್ನ ರೆಡಿ ಮಾಡಲ್ಲ. ಮದುವೆಗೆ ಪ್ರಿಪರೇಷನ್ ಮಾಡ್ಕೊಳ್ತಿರ್ತಾರೆ. ಬಹುಶಃ ಸಮಸ್ಯೆಯ ಬೇರು ಇದೆ ಅನ್ಸತ್ತಾ? ನಾನು ಎಲ್ಲೋ ಓದ್ತಿದ್ದೆ ಮೇಡಮ್. ಅದು ತುಂಬಾ ರೆಲೆವೆಂಟ್ ಆದ ಕೋಟ್ ಏನಂತ ಹೇಳಿದ್ರೆ, ಹ್ಮ್. ವೆಡ್ಡಿಂಗಿಗೆ ಪ್ರಿಪ್ರೇಷನ್ ಮಾಡ್ತೀವಿ, ಆದ್ರೆ ನಮ್ಮ ಮದುವೆಗೆ ಪ್ರಿಪ್ರೇಷನ್ ಮಾಡಲ್ಲ ನಾವು ಅಂತ. ಹ್ಮ್ ಹ್ಮ್ ಹ್ಮ್. ಮದುವೆಗೆ ಪ್ರಿಪರೇಷನ್ ಬೇರೆ, ವೆಡ್ಡಿಂಗ್ ಪ್ರಿಪರೇಷನ್. ವೆಡ್ಡಿಂಗ್ ಆಸ್ ಅನ್ ಇವೆಂಟ್ ಮೇಡಮ್. ಓಕೆ. ಮ್ಯಾರೇಜ್ ಇಸ್ ದ ಬೋತ್, ಲೈಕ್ ಅವ್ರಿಬ್ರ ಮಧ್ಯೆ ಬೆಸೆತಕ್ಕಂತ ಒಂದು ಬಂಧ. ಹ್ಮ್ ಹ್ಮ್ ಹ್ಮ್. ಹಂಗಾಗಿ ಮದ್ವೆಗೆ ನಾವು ಪ್ರಿಪ್ರೇಷನ್ ಮಾಡೋದಿಲ್ಲ, ವೆಡ್ಡಿಂಗಿಗೆ ಪ್ರಿಪ್ರೇಷನ್ ಮಾಡ್ತೀವಿ ಅಂತ. ಹಂಗಾಗಿ ಒಂದು ಇವೆಂಟ್ ಅನ್ನ ನಾವು ಫೋಕಸ್ಡ್ ಮಾಡದೆ ಇಬ್ಬರ 20-25 ವರ್ಷದ ಬದುಕಂತ ನಾವು ನೋಡೋದ್ರೆ ಅಲ್ಲಿ ಇನ್ನು ಚೆನ್ನಾಗಿ ಬಾಳುವಂತ ಅವಕಾಶಗಳಿರುತ್ತೆ ಅಂತ ಹೇಳ್ಬೋದು. ಸೊ ಹಂಗಾಗಿ ವೆಡ್ಡಿಂಗ್ ಫೋಟೋಶೂಟು, ವೆಡ್ಡಿಂಗ್ ಏನು ಅದ್ರ ತಯಾರಿ ಅಂತ ಹೇಳ್ಬೋದು, ಇದಕ್ಕೆ ಫೋಕಸ್ ಮಾಡೋದಕ್ಕಿಂತ ಇಬ್ಬರು ಕಪಲ್ಸ್ ಸ್ಪೋಸ್ ಅವ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ಕೊಟ್ರೆ ಅವ್ರು ಇನ್ನೂ ಚೆನ್ನಾಗಿ ಬದುಕೋಕ್ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಹೊಂದಾಣಿಕೆಯೇ ಮದುವೆಯ ಮುಖ್ಯ ಜೀವಾಳ ಅಂತ ಹೇಳ್ಬೋದು. ಈಗ ಡಿವೋರ್ಸ್ಗೆ ಕಾರಣಗಳು ಅಂತ ಬಂದಾಗ ನೀವು ಹೇಳಿದ್ರಿ ಒಂದಷ್ಟು ಥರ್ಡ್ ಪಾರ್ಟಿ ಇಂಟರ್ಫಿರೆನ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಅಂದ್ರೆ ಇತ್ತೀಚಿನ ಜನರೇಷನ್ಗೆ ಯಾರ ಇಂಟರ್ಫಿರೆನ್ಸ್ ಇಂದ ನಮ್ಮ ಸಂಸಾರ ಹಾಳಾಗ್ತಾ ಇದೆ, ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಜಗಳ ಆಡ್ತಾ ಇದೀವಿ ಅನ್ನೋದನ್ನು ನೋಟಿಸ್ ಮಾಡದೇ ಇರೋಷ್ಟು ಎಮ್ಮೆಚುರಿಟಿ ಇದೆಯಾ ಅಂತ? ಇಮ್ಮೆಚುರಿಟಿ ಅಲ್ಲ ಮೇಡಮ್, ಈಗೋ ಕ್ಲಾಶಸ್ ಅದು. ಇಮ್ಮೆಚುರಿಟಿ ಯಾವಾಗಿರುತ್ತೆ ಅಂತಂದ್ರೆ, ಇನ್ನು ಮದ್ವೆ ಬಿಫೋರು ಅವ್ರನ್ನ ಅರ್ಥ ಮಾಡ್ಕೊಂಡಿರೋದಿಲ್ಲಲ್ಲ, ಅವಾಗ ನಾವು ಇಮ್ಮೆಚುರಿಟಿ ಅಂದ್ರೆ ನಾನು ಎಗ್ರಿ ಮಾಡ್ಬೋದು ಅದಕ್ಕೆ. ಈಗೋ ಕ್ಲಾಶಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಅವಳು ಯಾರೋ ಒಬ್ಬ ತನ್ನ ಸ್ನೇಹಿತನ ಜೊತೆ ಮಾತಾಡ್ತಿದ್ದಾಳೆ ಅಂದ್ರೆ ನಾನು ಯಾಕೆ ನನ್ನ ಸ್ನೇಹಿತೆ ಜೊತೆ ಮಾತಾಡ್ಬಾರ್ದು ಅನ್ನೋದು ಈಗೋ ಬರುತ್ತೆ. ಅದು ಯಾವ ಪರ್ಪಸ್ ಇಂದ ಹೆಣ್ಮಗಳು ಅವರ ಸ್ನೇಹಿತರ ಜೊತೆ ಮಾತಾಡ್ತಿದಾರೆ ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅದನ್ನ ಈಗೋ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಕುಟುಂಬಗಳು ಕೂಡ ಎಡುತ್ತಾವಿದಾವ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಇಬ್ರು ಗಂಡ ಹೆಂಡತಿ ಮುಂದೆ ಚಿಕ್ಕ ಸಮಸ್ಯೆ ಬಂದಾಗ ಅದನ್ನ ದೊಡ್ಡದಾಗಿ ಮಾಡ್ಬಿಟ್ಟು ಅದನ್ನ ಡಿವೋರ್ಸ್ ಅಂತ ತಂದು ನಿಲ್ಸೋಂತಹ ಕುಟುಂಬಗಳನ್ನ ನಾವು ಇವಾಗೆಲ್ಲ ನೋಡ್ತಿದೀವಿ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಈ ದುಡಿಯೋ ಬರದಲ್ಲಿ, ಹಣ ಗಳಿಸೋ ಬರದಲ್ಲಿ ಕಪಲ್ಸ್ಗಳು ಕೂಡ ತುಂಬಾ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ವಿದೇಶಕ್ಕೆ ದುಡಿಯೋಕ್ ಕಳಿಸ್ತಿರ್ಬೋದು ಹುಡುಗನಾಗ್ಲಿ ಹುಡುಗಿನಾಗ್ಲಿ, ಇಲ್ಲ ಇಲ್ಲೇ ದೂರ ಇದ್ರೂ ಕೂಡ ರಾತ್ರಿ 1-2 ಗಂಟೆ ತನಕ ಕೆಲಸ ಮಾಡ್ಬಂದು ಇಬ್ರ ಮಧ್ಯೆ ಒಂದು ಪ್ರೀತಿ ವಿಶ್ವಾಸ ಇಲ್ಲದೆ ಇರ್ಬೋದು. ಸೊ ಈ ತರ ಕೆಲವೊಂದು ವಿಶೇಷ ಸನ್ನಿವೇಶಗಳನ್ನ ನಾವು ಹೊರತುಪಡಿಸಿದ್ರೆ ಎಲ್ಲ ಗಂಡ ಹೆಂಡತಿಗಳು ಚೆನ್ನಾಗಿರ್ಬೋದು ಅಂತ ಹೇಳಿ. ಓಕೆ. ಹಾಗಿದ್ರೆ ಇವಾಗ ನೀವು ಸಣ್ಣ ಸಣ್ಣ ರೀಸನ್ಗಳು ದೊಡ್ಡದಾಗ್ತಾ ಇದೆಯಾ ಅಥವಾ ಸೊಲ್ಯೂಷನ್ ಈಸಿ ಅಂತ ಅನಿಸ್ತಾ ಇದೆಯಾ? ಸಣ್ಣ ಸಣ್ಣ ರೀಸನ್ಗಳು ದೊಡ್ಡದಾಗ್ತಾ ಇದೆ ಮೇಡಮ್. ಯಾಕಂತ ಹೇಳಿದ್ರೆ ಸೊಲ್ಯೂಷನ್ ಇಬ್ರು ಮಾತಾಡಿದ್ರೆ ಸಮಸ್ಯೆ ಬಗೆಹರಿಯಂತ ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ಬೋದು. ಆದ್ರೆ ಮಾತುಕತೆಗೇನೆ ಬರ್ತಾ ಇಲ್ಲ. ನಂದೊಂದು ಕ್ಲೈಂಟ್ ಎಕ್ಸಾಂಪಲ್ ಹೇಳೋದಾದ್ರೆ, ಇಬ್ಬರ ಮಧ್ಯ ಲವ್ ಮ್ಯಾರೇಜ್ ಆಗಿದೆ. ಬಿಫೋರೇ ಲವ್ ಮ್ಯಾರೇಜ್ ಆಗೋದಕ್ಕಿಂತ ಮೊದಲೇ ಇಬ್ರು ಚೆನ್ನಾಗಿದ್ದಾರೆ, ಓಡಾಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದ್ರೆ ಇದೇ ರೀತಿ ಯಾವುದೋ ಒಂದು ಹುಡುಗಿ ಜೊತೆ ಆತ ಮಾತಾಡ್ತಿದ್ದ, ನನಗೆ ಸರಿ ಹೋಗ್ಲಿಲ್ಲ, ಅದನ್ನ ಕೂರಿಸ್ಕೊಂಡು ಹೇಳ್ಬೋದು. ಮನುಷ್ಯ ಏನಂತಂದ್ರೆ ಕೆಲವೊಂದು ಟೈಮ್ ಗೊತ್ತಿಲ್ಲದೇನು ಕೂಡ ಕೆಲವೊಬ್ರು ಟ್ರ್ಯಾಪ್ ಆದ್ರೂ ಮಾಡ್ಬೋದು, ಇಲ್ಲಾಂದ್ರೆ ತಪ್ಪು ಮಾಡ್ಬೋದು, ಇಲ್ಲ ಮಾತಾಡಿರ್ಬೋದು. ಅದನ್ನ ನಾನು ಅಗ್ರಿನೂ ಮಾಡ್ತಿಲ್ಲ, ಡಿಸ್ಅಗ್ರಿನೂ ಮಾಡ್ತಿಲ್ಲ. ಆಗಿರೋ ತಪ್ಪನ್ನ ಕಂಟಿನ್ಯೂ ಮಾಡೋದಕ್ಕಿಂತ ಅದನ್ನಲ್ಲಿ ಸ್ಟಾಪ್ ಮಾಡೋದಕ್ಕೆ ಮಾತಾಡಿ ಬಗೆಹರಿಸ್ಕೊಂಡ್ರೆ ಮುಗ್ದೋಗ್ಬಿಡುತ್ತೆ. ಅದರಿಂದ ಮನೆ ಬಿಟ್ಟು ಬರೋದು, ಮಗುನ ಕರ್ಕೊಂಡು ಹೊರಗಡೆ ಬರೋದು, ಮಗುನ ತೋರಿಸ್ದೇ ಇರೋದು, ಡಿವೋರ್ಸ್ಗೆ ಬರೋದು, ಇಲ್ಲ ಅಂದ್ರೆ ಕಮ್ಯುನಿಕೇಶನ್ನೇ ಬಿಡೋದು. ಕಮ್ಯುನಿಕೇಶನ್ ಯಾವಾಗ ಬಿಡ್ತೀವಿ, ಯಾವ ಸಮಸ್ಯೆಗಳು ಸಾಲ್ವ್ ಆಗೋದಿಲ್ಲ. ಓಕೆ. ಕಮ್ಯುನಿಕೇಶನ್ ಗ್ಯಾಪ್ ಈಸ್ ಒನ್ ಆಲ್ಸೋ ರೀಸನ್. ಮೋಸ್ಟ್ ಆಫ್ ದಿ ರೀಸನ್ ಯಾಕಂದ್ರೆ ನನ್ನ ಮನ್ಸಲ್ಲಿ ಇರೋದನ್ನ ನಾನು ನಿಮ್ ಮುಂದೆ ಹೇಳಿದ್ರೆ ನೀವು ಅವ್ರು ಏನ್ ಥಿಂಕ್ ಮಾಡ್ತಿದಾರೆ ಅನ್ನೋ ಒಂದು ಕಾನ್ಸೆಪ್ಟಿಗಾದ್ರೂ ಬರ್ಬೋದು. ಈಗ ನೀವು ನಾನೇನು ಹೇಳಲೇ ಇಲ್ಲ ಅಂತ ಹೇಳಿದ್ರೆ ಕ್ಲಾರಿಟಿ ಸಿಕ್ಕೋದಿಲ್ಲ, ಯಾವ ಪ್ರಶ್ನೆಗಳಿಗಾದ್ರೂ ಕ್ಲಾರಿಟಿ ಸಿಕ್ಕೋದಿಲ್ಲ. ಹಾಗಾಗಿ ಏನೇ ಇದ್ರು ಕೂತ್ಕೊಂಡು ಮಾತಾಡಿ. ನೀವೇ ನೂರಾರು ಪ್ರಿಸಂಪ್ಷನ್ ಮಾಡೋದಕ್ಕಿಂತ ಅವ್ನ ಸಂಬಂಧ ಹೊಂದಿದಾನ, ಇಲ್ಲ ಬೇರೆ ಹುಡುಗಿ ಜೊತೆ ಹೋಗಿದಾನ, ಅದೆಲ್ಲದಕ್ಕಿಂತ ಯು ಹ್ಯಾವ್ ಟು ಟಾಕ್ ಬೋತ್ ಆಫ್ ಅಂತ. ಯಾಕಂದ್ರೆ ಅವ್ರು ಮಾತಾಡಿದ್ರೆ ಮಾತ್ರ ಆ ಮನುಷ್ಯನ ಮನ್ಸಲ್ಲಿ ಏನಿದೆ ಅಂತ ನಾವು ಕ್ಲಾರಿಟಿ ಸಿಗ್ಬೋದು. ಓಕೆ. ಇವಾಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹೆಚ್ಚು ಡಿವೋರ್ಸ್ ಆಗ್ತಿದ್ಯಾ ಅಥವಾ ಸಿಂಗಲ್ ಫ್ಯಾಮಿಲಿಯಲ್ಲಿ ಡಿವೋರ್ಸ್ ಜಾಸ್ತಿ ಆಗ್ತಿದೆ ಅನ್ಸುತ್ತೆ? ಮೇಡಮ್, ಇದನ್ನ ನೋಡಿದ್ರೆ, ಅಂಕಿ ಅಂಶಗಳನ್ನ ನೋಡಿದ್ರೆ ಸಿಂಗಲ್ ಫ್ಯಾಮಿಲೀಸ್ ಜಾಸ್ತಿ ಡಿವೋರ್ಸಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಅವ್ರಿಗೆ ಆ ಪ್ರೀತಿ ವಿಶ್ವಾಸದ ಕೊರತೆ ಆಗಿರ್ಬೋದು, ಅವ್ರ ಮಧ್ಯ
ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಯಾರೋ ಆಗಿರ್ಬೋದು ಈ ಥರ. ಬಟ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಡಿವೋರ್ಸ್ಗಳಿಗೆ ಬಂದರೂ ಕೂಡ ಡಿವೋರ್ಸ್ ಮಾಡೋದಕ್ಕೆ ಜಾಯಿಂಟ್ ಫ್ಯಾಮಿಲಿಗಳು ಬಿಡೋದಿಲ್ಲ. ಓಕೆ. ಈಗ ನೀವು ಹೇಳಿದ್ರಿ ಮಧ್ಯದಲ್ಲಿ ಥರ್ಡ್ ಪಾರ್ಟಿ ಇಂಟರ್ಫಿಯನ್ಸ್ ಇಂದ ಡಿವೋರ್ಸ್ ಆಗುತ್ತೆ ಅಂತ, ಅದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬರುತ್ತೆ. ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿದ್ದಾಗ ಅವರಿಬ್ಬರೇ ಗಂಡ ಹೆಂಡತಿ ಲೈಫ್ ಲೀಡ್ ಮಾಡ್ತಿರ್ತಾರೆ, ಮಕ್ಳಿರ್ತಾರೆ, ಮೂರನೇವ್ರು ಯಾರು ಮಧ್ಯ ಪ್ರವೇಶ ಇರೋದಿಲ್ಲ, ಆದ್ರೂ ಡೈವೋರ್ಸ್ಗಳು ಜಾಸ್ತಿ ಅಂತ ಯಾಕೆ? ಅಲ್ಲಿ ಏನಾಗುತ್ತೆ, ತಮ್ಮ ಡಿಸಿಷನ್ನ ಇಂಡಿಪೆಂಡೆಂಟ್ ಆಗಿ ತಗೊಳ್ತಾರೆ ಮೇಡಮ್ ಅವರು. ಯಾಕಂದ್ರೆ ಇಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಾದ್ರೆ ಅವರು ಮಾವನ ಕೇಳಬೇಕು, ಅತ್ತೆ ಕೇಳಬೇಕು, ಅಪ್ಪ ಕೇಳಬೇಕು, ಅಮ್ಮ ಕೇಳಬೇಕು, ಚಿಕ್ಕಪ್ಪ ಕೇಳಬೇಕು. ಒಂದ್ ಏನೇ ಡಿಸಿಷನ್ ಇದ್ರೂ ಕೂಡ ಇಷ್ಟು ಜನರ ಡಿಸಿಷನ್ನ ಪಾಸ್ ಆಗಿ ಬರಬೇಕು, ಇಲ್ಲ ಅಂದ್ರೆ ಅವ್ರ ಎಗೇನೆಸ್ಟ್ ಆಗಿ ಹೋಗ್ಬೇಕು. ಹಂಗಾಗಿ ಈ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇಬ್ರು ಗಂಡ ಹೆಂಡತಿ ಇರ್ತಾರೆ, ಅತ್ತೆ ಮಾವ ಇರೋದಿಲ್ಲ, ಅಪ್ಪ ಅಮ್ಮ ಇರ್ತಾರೆ. ಆ ಟೈಮಲ್ಲಿ ಇಬ್ಬರೇ ಡಿಸೈಡ್ ಮಾಡ್ಕೊಂಡು ಇಬ್ಬರೇ ಡಿವೋರ್ಸ್ ತಗೊಂಡೋಗ್ಬಿಡ್ತಾರೆ. ಓಕೆ. ಸೊ ಎಲ್ಲೋ ಒಂದ್ ಕಡೆ ಹಂಗಿದ್ರೆ ಡಿವೋರ್ಸ್ ಎರಡೂ ಕಡೆ ಆಗುತ್ತೆ ಅಂತ? ಎರಡು ಕಡೆ ಮ್ಯಾಮ್ ಈಕ್ವಲ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಜಾಯಿಂಟ್ ಫ್ಯಾಮಿಲಿ ಕಾಣೋದು ತುಂಬಾ ಕಡಿಮೆ. 2-3% ಜಾಯಿಂಟ್ ಫ್ಯಾಮಿಲಿಗಳು. ಎಲ್ಲರೂ ಉದ್ಯೋಗ ಅರಸಿ ಅಂತ ಆದ್ರೂ ಸಪ್ರೇಟ್ ಆಗಿರ್ತಾರೆ, ಇಲ್ಲ ಸಪ್ರೇಟ್ ಮನೆ ಬೇಕು ಅಂತ ಸಪ್ರೇಟ್ ಆಗಿರ್ತಾರೆ, ಇಲ್ಲ ನಾನು ಯಾವ್ದೋ ಬಿಸ್ನೆಸ್ ನೋಡ್ಕೋತೀನಿ ಅಂತ ಸಪ್ರೇಟ್ ಆಗಿರ್ತಾರೆ, ಇಲ್ಲ ನಾನು ಬೇರೆ ಯಾವ್ದೋ ಸ್ಟೇಟಿಗೆ ಶಿಫ್ಟ್ ಆಗ್ತಿದ್ದೀನಿ ಅಂತ ಸಪ್ರೇಟ್ ಆಗಿರ್ತಾರೆ. ಹಂಗಾಗಿ ಇವತ್ತಿನ ದಿನಗಳಲ್ಲಿ ಜಾಯಿಂಟ್ ಫ್ಯಾಮಿಲಿ ಕಾಣೋದೇ 100-2% ಅಂತ ಹೇಳ್ಬೋದು. ಓಕೆ. ಇವಾಗ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಜೊತೆ ರಿಜಿಸ್ಟ್ರೇಷನ್ ಲಿಂಕ್ ಮಾಡಿದ್ರೆ ಸಮಾಜ ಅದನ್ನ ಒಪ್ಕೊಳ್ತಾ? ಮೇಡಮ್ ಏನಂತಂದ್ರೆ ಯಾವುದೇ ಮದುವೆ ಆಗ್ಲಿ ರಿಜಿಸ್ಟ್ರೇಷನ್ ಆಗ್ಲೇಬೇಕು. ಅಂದ್ರೆ ಅದಕ್ಕೊಂದು ಕಾನೂನಿನ ಮಾನ್ಯತೆ ಬರ್ಬೋದು ಅಂತ ಹೇಳ್ಬೋದು. ಕಾನೂನಿನ ಮಾನ್ಯತೆ ಏನು, ನಮ್ಮ ಸಂಪ್ರದಾಯಬದ್ಧವಾಗಿ ಮದುವೆ ಆದ್ರೂ ಕೂಡ ಕಾನೂನಿನ ಮಾನ್ಯತೆ ಇದೆ. ಬಟ್ ಅದು ಲೀಗಲ್ ಅಥರೈಸೇಷನ್ ಅಂದ್ರೆ ಯಾವ್ದೋ ಒಂದು ಪಾಸ್ಪೋರ್ಟ್ ಮಾಡ್ಬೇಕು, ಹೆಸರು ಚೇಂಜ್ ಮಾಡ್ಬೇಕು, ಇವತ್ತಿನ ದಿನಗಳಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಕಡ್ಡಾಯ. ಹಂಗಾಗಿ ಅದ್ ಲಿಂಕ್ ಮಾಡಿದ್ರೆ ಕೌನ್ಸಿಲಿಂಗ್ ಏನ್ ಎಫೆಕ್ಟ್ ಆಗೋದಿಲ್ಲ ಮೇಡಮ್. ಅದು ಇಟ್ ಮೈಟ್ ಬಿ, ಇದು ನನ್ಗೆ ಹಿಂಗೂ ಹೇಳ್ಬೋದು, ಆ ಕಪಲ್ಸ್ ಗಳ ಆರ್ಥಿಕ ಸಮಸ್ಯೆಯನ್ನ ತಗ್ಸೋದಕ್ಕೆ ಇದೊಂದು ಹೆಲ್ಪ್ ಆಗ್ಬೋದು ಅಂತ. ಯಾಕಂದ್ರೆ ಇವತ್ತಿನ ದುಂದು ವೆಚ್ಚಗಳ ಮದುವೆಯನ್ನ ನೋಡಿದಾಗ ಈ ಕೌನ್ಸಿಲಿಂಗ್ ಅಲ್ಲಿ ಅಷ್ಟು ಖರ್ಚು ಮಾಡಿ ಯಾಕೆ ಮದ್ವೆ ಆಗ್ಬೇಕು, ನಾವು ರಿಜಿಸ್ಟ್ರೇಷನ್ ಮ್ಯಾರೇಜ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಚಿಕ್ಕ ಮದ್ವೆ ಆಗಿ ನಮ್ಮ ಮದ್ವೆಯನ್ನ ರಿಜಿಸ್ಟರ್ ಮಾಡ್ಕೋಬಹುದು. ಈ ತರ ಇದ್ದಾಗ ಅಂತ ದುಂದು ವೆಚ್ಚದ ಮದುವೆಗಳನ್ನ ತಡಿತಕ್ಕಂತ ಸಾಧ್ಯತೆಗಳು ಈ ಕೌನ್ಸಿಲಿಂಗ್ ಅಲ್ಲಿ ಇದೆ ಅಂತ ಹೇಳ್ಬೋದು.